ಉಪ್ಪು ಬೇಡ ಬರ್ದು ಇನ್ನೊಂದ್ಸಲ ಇಲ್ಲಿ. ನಮಸ್ಕಾರ ಗೈಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು ಫಸ್ಟ್ ನಾವು ಇವತ್ತಿನ ವ್ಲಾಗು ಕಾಂಜೀಪುರಂ ಸ್ಯಾರಿ ತುಂಬ ಲೆಂತ್ ಆಗಿದೆ. ತಮಿಳ್ನಾಡು ಟ್ರಿಪ್ದು. ಐ ಆಮ್ ರಿಯಲಿ ಸಾರಿ, ಇನ್ನೊಂದು ವೀಡಿಯೋ ಬರುತ್ತೆ ಅಷ್ಟೇ, ಲಾಸ್ಟ್ ಫೈನಲ್ ಪಾರ್ಟ್. ಬಿಕಾಸ್ ತುಂಬ ಲೆಂತ್ ಇರೋದ್ರಿಂದ ನನಗೂ ಎಷ್ಟು ಕಟ್ ಮಾಡಿದ್ರು ಅದು ಕಟ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಲೆಂತ್ ಇದೆ ವೀಡಿಯೋ. ಸೊ ಹಾಗಾಗಿ ಇವತ್ತು ಬರೀ ಕಾಂಜೀಪುರಂ ಸ್ಯಾರಿ ಶಾಪಿಂಗ್ ಮಾತ್ರ ಒಂದು ವ್ಲಾಗ್ ಮಾಡಿದ್ದೀನಿ. ನಾವು ಹೋಗಿ ಶಾಪಿಂಗಿಗೆ ಪರ್ಚೇಸ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಎಲ್ಲರೂ ಒಪ್ಪಿಸಿ ಕರ್ಕೊಂಡೋದ್ವಿ ಸ್ಯಾರಿಗೆ. ನೀವು ನೋಡ್ತಿರ್ಬೋದು ಯಾರೆಲ್ಲ ಅಬ್ಜೆಕ್ಷನ್ ಮಾಡಿದ್ರು ಬೇಡ ಅಂತ. ನೋಡ್ಕೊಂಡು ಬನ್ನಿ ವ್ಲಾಗ್ನ. ಏನ್ ಬೇಡ, ಕಾಂಚೀಪುರಂ ಸೀರೆ ತಗೊಳಕ್ ಬೇಡ, ಚೈತ್ರ ಕಲ್ವಾಗತ್ತೆ. ಹೇಳ್ರಿ ಮಮ್ಮ, ವಿವೇಕ್ ಮಮ್ಮ ಹೋಗ್ಬೇಕಾ ಬೇಡ? ಹೇಳ್ರಿ, ಹೋಗ್ಬೇಕಾ ಬೇಡ? ನೆಕ್ಸ್ಟ್ ಐತಡಿ ಅಪ್ಪ, ಹೋಗ್ಬೇಕಾ ಬೇಡಪ್ಪ? ಅಪ್ಪ ಹೋಗ್ಬೇಕಾ ಬೇಡ? ಅದು ನಿನಗೈತಡಿ ಸ್ವಲ್ಪ. ಅಮ್ಮ ಹೋಗ್ಬೇಕಾ ಬೇಡ? ಹೋಗ್ಬೇಕಾ ಬೇಡ? ಬೇಡ, ಯಾರು ಬೇಡ, ಇಲ್ಲೈತೆ ಪಾರ್ಟಿ. ಅಯ್ಯ ಫೋನ್ ಮಾಡಮ್ಮ. ಅಜ್ಜಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರೆ ನಮ್ಮನ್ನ ತಡಿ. ಸಣ್ಣ ಸತಿ ಹೇಳ ಹೋಗಣ ಬೇಡ. ಇವನೊಬ್ಬ ತಡಿ. ನಯಂತ ಸೀರೆ ತಗೊಳಕ್ ಹೋಗೋಣಪ್ಪ. ಹೋಗೋಣ ಇಲ್ಲಿ ನಯಂತ ಹೋಗೋಣ ಸೀರೆ ತಗೊಳ. ಅವ್ನು ಭಾರಿ, ಅವ್ನು ಬ್ಯುಸಿ ಆಗ್ಯಾನ. ಇಂದ್ರಮ್ಮ ಹೋಗ್ಬೇಕಾ ಬೇಡ? ಹೋಗೋಣ. ಹಾ ಹೇಳಕ್ಕ, ಹೋಗೋಣ. ಹಾ ಹೋಗೋಣ. ಅಕ್ಕ ಹೋಗೋಣ ಬೇಡ? ನೋಡಿದ್ರಲ್ಲ, ಇಷ್ಟೆಲ್ಲ ಅಬ್ಜೆಕ್ಷನ್ ಆದರೂ ಕೂಡ ನಾವು ಹೊರಟ್ವಿ ಕಾಂಜೀಪುರಂ ಸ್ಯಾರಿ ತಗೊಳ್ತಾ ನೋಡ್ತಿರ್ಬೋದು ಗೈಸ್. ಎಂತೆಂಥ ಕಲರ್ ಸ್ಯಾರೀಸ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿದು ಇದೆ, ಸಿಕ್ಕಾಪಟ್ಟೆ ಕಮ್ಮಿದು ಇದೆ. ಪ್ರತಿ ಒಬ್ಬರು ತೊಗೋಬೋದು, ಅಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ಮನೆಯಲ್ಲೇ ಅವರೇ ಕೈಯಲ್ಲೇ ನೇಯ್ತಾರಲ್ಲ ಆ ಥರ ಸ್ಯಾರೀಸು. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿರ್ಬೋದು ಅದು ನೇಯ್ಯೋದನ್ನು. ಅಷ್ಟು ಚೆನ್ನಾಗಿದೆ ಸ್ಯಾರಿ. ನಾನು ತೊಗೊಂಡಿರೋ ಸ್ಯಾರಿ ನೀವು ನಂಬೋದೇ ಇಲ್ಲ ಗೈಸ್, ಪ್ರೈಸ್ ಅಷ್ಟು ಕಮ್ಮಿ, ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ತುಂಬ ಖುಷಿ ಆಯಿತು. ಎಲ್ಲರೂ ಸ್ಯಾರಿ ಸೆಲೆಕ್ಟ್ ಮಾಡ್ತಾ, ಅದು ಬೇಡ ಇದು ಬೇಡ, ಹಂಗೆ ಚೆನ್ನಾಗಿಲ್ಲ ಅದು ಇದು ಅಂತಿದ್ವಿ. ನಮ್ಮ ಮನೆಯವ್ರು ಅಲ್ಲೇ ಒಳಗೆ ನುಗ್ಬಿಟ್ರು ನಾನು ತೋರಿಸ್ತೀನಿ ಅಂತ. ಬಟ್ ಆದರೂ ಅಂಗಡಿಯವ್ರು ಯಾರೂ ಏನೂ ರಿಸ್ಟ್ರಿಕ್ಷನ್ ಮಾಡಿಲ್ಲ, ತುಂಬ ಫ್ರೆಂಡ್ಲಿಯಾಗಿದ್ದರು ಎಲ್ಲ. ತುಂಬ ಖುಷಿ ಆಯಿತು. ಆ್ಯಂಡ್ ಅದು ಚೆನ್ನಾಗಿ ಕಾಣತ್ತಾ, ಇದು ಚೆನ್ನಾಗಿ ಕಾಣತ್ತಾ. ಗರ್ಲ್ಸ್ ಅಂದರೆ ಗೊತ್ತಲ್ಲ ಗೈಸ್, ಹೆಣ್ಮಕ್ಳು ಅಂದರೆ ಸ್ಯಾರಿ ಶಾಪ್ಗೆ ಹೋದರೆ ಎಷ್ಟೊತ್ತಾಗತ್ತೆ ಏನೋ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಗಂಡಸರು ಯಾಕಾದರೂ ಓದ್ವು ಅಂದ್ಕೊಂಡ್ರು. ನೋಡಿದ್ರಲ್ಲ ಯಾರೆಲ್ಲ ಬೇಡ ಅಂದರು ಅಂತ ನೀವೇ ನೋಡಿರ್ತೀರ. ಸೊ ಬೇಡ ಅಂದವರೆಲ್ಲ ಕೂಡ ಬಂದು ಚೆನ್ನಾಗಿರುತ್ತೆ, ಇದು ತೊಗೊಳ್ಳಿ ಅಂದರೆ ಒಟ್ಟಿನಲ್ಲಿ ನಾವು ತೊಗೊಂಡು ಹೊರಟು ಬಿಡಬೇಕು ಅನ್ನೋದು ಅವ್ರ ಮೈಂಡಲ್ಲಿತ್ತು. ಸೊ ಹಂಗಾಗಿ ನಮ್ಮ ಮನೆಯವ್ರು ನೀವು ನೋಡ್ತಿರ್ಬೋದು ತೆಗ್ದಾಗ್ತಾಯಿದ್ರು. ಅಟ್ಲೀಸ್ಟ್ ಅವಾಗಾದರೂ ಬೇಗ ಪರ್ಚೇಸ್ ಮಾಡ್ತಾರೆ. ಆದರೂ ಹೆಣ್ಮಕ್ಳಿಗೆ ಇದು ನೋಡಿದ ತಕ್ಷಣ ಇದು ಚೆನ್ನಾಗಿದೆ ಅನಿಸುತ್ತೆ, ಇನ್ನೊಂದು ತೋರಿಸಿದ್ರೆ ಇನ್ನೊಂದು ಚೆನ್ನಾಗಿದೆ ಅನಿಸುತ್ತೆ. ಸೊ ಹಾಗಾಗಿ ನಮ್ದು ಆ್ಯಕ್ಚುಲಿ ಒಂದು ಅರ್ಧ ದಿನ ಟೈಮ್ ವೇಸ್ಟ್ ಅಲ್ಲೇ ಆಯಿತು. ಬಟ್ ಹಂಗಂತೇಳಿ ನಮಗೇನು ವೇಸ್ಟ್ ಆಗಿಲ್ಲ, ಬಿಕಾಸ್ ನಮಗೆ ಸ್ಯಾರಿ ಸಿಕ್ತು. ಒಂದೊಂದು ತುಂಬ ಚೆನ್ನಾಗಿತ್ತು ನಾವು ತೊಗೊಂಡಿರೋ ಸ್ಯಾರಿ. ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದರೆ ನಾನು ಹಾಕ್ತೇನೆ ಆ ಸ್ಯಾರಿ ಫೋಟೋನ. ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ತಾ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ. ನೀವು ಹೇಳಿ ನಿಮಗೆ ಯಾವ ಕಲರ್ ಇದರಲ್ಲಿ ಇಷ್ಟ ಆಯಿತು ಅಂತ. ಆ್ಯಂಡ್ ಎಲ್ಲರೂ ಯಾರಾದರೂ ಮದುವೆ ಫಂಕ್ಷನ್ಸು, ಎಂಗೇಜ್ಮೆಂಟು ಅಥವಾ ಏನಾದರೂ ಒಂದು ಹಬ್ಬ ಹರಿದಿನಗಳಿಗೆ ನೀವು ತೊಗೋತೀರಾ ಅಂದರೆ ಖಂಡಿತ ಕಾಂಜೀಪುರಮಲ್ಲಿ ಸ್ಯಾರೀಸ್ ತೊಗೋಬೋದು. ಅಷ್ಟು ಚೆನ್ನಾಗಿದೆ ಒಂದೊಂದು ಸ್ಯಾರೀಸು. ಬಟ್ ನನಗೆ ಏನು ಅಂದರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದ್ದಲ್ಲಿ ಕಾಟನ್ ಸ್ಯಾರೀಸ್ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಆ್ಯಂಡ್ ವೇರ್ ಮಾಡೋಕ್ಕೆ ಕಂಫರ್ಟಬಲ್ ಅಲ್ವಾ, ಸೊ ಇಷ್ಟ ಆಯಿತು. ಸೊ ಸ್ಯಾರಿ ಪರ್ಚೇಸ್ ಮಾಡ್ತಾನೆ ಎಲ್ಲ ಪರ್ಚೇಸ್ ಮಾಡ್ತಾ ಅದು ಅದು ಅವರಿಗೆ ಇವರಿಗೆ ಅಂತ 2-3 ಸ್ಯಾರಿ ತೊಗೊಳ್ಳೋದು. ಆ ಕಡೆ ಫುಲ್ಲು ಕಾಟನ್ ಸ್ಯಾರೀಸ್ ಇತ್ತು, ನೀವು ನೋಡ್ತಿರ್ಬೋದು. ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ತಾ ನಾನು ಹಂಗೆ ಒಂದು ಬ್ಯಾಗ್ ಕೊಡಿಸಿ ಅಂತ ನಮ್ಮ ಮನೆಯವ್ರಿಗಂತ ಸೈಲೆಂಟಾಗಿ ಹೋಗ್ಬೇಕು ಹೋದರು. ಸೈಲೆಂಟಾಗಿ ಬಂದುಬಿಟ್ವಿ. ಇನ್ನೂ ಹೇಳ್ಬೇಕಂದ್ರೆ ನಾನು ಕೇಳಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಸ್ಯಾರೀಸ್ ನನಗೆ ಕಾಸ್ಟ್ಲಿ ಆ ಥರ ಎಲ್ಲ ನಾನು ಇಷ್ಟ ಆಗಲ್ಲ. ನನಗೆ ಹೆಂಗೆ ಅಂದರೆ ನಂಗೆ ನೋಡಿದ ತಕ್ಷಣ ಇಷ್ಟ ಆಗುತ್ತಾ, ಅದು ರೇಟು ಅದಲ್ಲೆಲ್ಲ ನಂಗೆ ಅದು ಬೇಕು ಆ ಥರ. ನಾನು ನನಗೆ ಉಡೋಕೆ ಕಂಫರ್ಟಬಲ್ ಇರಬೇಕು. ಸುಮ್ಮನೆ ತೊಗೊಂಡೋಗಿ ಬೀರೋಲಿ ಇಡೋಕ್ಕೆ ಯಾಕೆ ಅಷ್ಟೆಲ್ಲ ಸ್ಯಾರಿ. ಸೊ ಎಲ್ಲರಿಗೂ ಸಿಕ್ಕಿರೋದು ಒಂದು ಮಿಡಲ್ ಕ್ಲಾಸಿಗೆಲ್ಲ ಆರಾಮಾಗಿ ಪರ್ಚೇಸ್ ಮಾಡ್ಬೋದಲ್ಲಿ. ತುಂಬ ಖುಷಿ ಆಯಿತು, ಯಾಕಂದರೆ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ಅಷ್ಟು ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿ ಖುಷಿ ಆಯಿತು, ಪರ್ಚೇಸ್ ಮಾಡಿದ್ವಿ. ಕಾಂಜೀಪುರಮಲ್ಲಿ ಮಿಸ್ ಮಾಡಿದೆ. ನೆಕ್ಸ್ಟ್ ಯಾರಾದರೂ ವಿಸಿಟ್ ಮಾಡಿದ್ರೆ ಹೆಣ್ಮಕ್ಳುಗಳು ಮಿಸ್ ಮಾಡಿದೆ ಸ್ಯಾರಿ ಕೊಡ್ಸ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ನಾನು ಕೂಡ ಒಂದು ಬ್ಲೂ ಕಲರ್ ತೊಗೊಂಡಿದ್ದು, ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ಅಲ್ಲಿ ಹೋಗ್ತಿದ್ದಂಗೆ ಕಾಫಿ ಕೊಟ್ಟರು ಎಲ್ಲರಿಗೂ.
ವಾಟರ್ ಬಾಟಲ್ ಕೊಟ್ಟರು, ನೀವು ನೋಡ್ತಿರ್ಬೋದು. ಎಲ್ಲ ಕಾಫಿ ಕುಟ್ಕೊಂಡು ಕೂತ್ಕೊಂಡ್ವಿ. ಅಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಇತ್ತು ಗೈಸ್. ನೀವು ನೋಡ್ಕೊಂಡು ಬನ್ನಿ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಎಂಟರ್ಟೈನ್ಮೆಂಟ್ ಅಂತ. ಕಾಫಿ ಕುಡಿತಾ ಏನು ಮಜಾ ಇತ್ತು, ಏನೆಲ್ಲ ಮಾತಾಡಿದ್ವಿ, ಏನೆಲ್ಲ ಆಯಿತು, ಹೆಂಗೆಲ್ಲ ಹೇಳ್ತಿದ್ರು, ಹೆಂಗೆಲ್ಲ ರೇಗಿಸ್ತಿದ್ರು ಅನ್ನೋದನ್ನು ನೀವು ನೋಡ್ಕೊಂಡು ಬರ್ಬೋದು ಈಗ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗಲ್ಲೇ ನೋಡ್ಕೊಂಡು ಬಂದುಬಿಟ್ಟು ಮುಂದೆ ನೆಕ್ಸ್ಟ್ ಮತ್ತೆ ಮುಂದೆಲ್ಲ ಸ್ಟೇಟ್ ಎಂಡಲ್ಲಿ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡಿ. 10 ರೂಪಾಯಿ ಟೀ ಫ್ರೀ. 11,700 ರೂಪಾಯಿ ಸ್ಯಾರಿ ತಗೊಂಡಿರೋದಕ್ಕೆ ಒಂದೊಂದು ಟೀ ಫ್ರೀ ಕೊಟ್ಟಿದ್ದಾರೆ. ಮತ್ತು ಅವ್ರು ಸಪ್ರೇಟಾಗಿ ಒಂದು 5,000 ಬಿಲ್ ಆಯಿತು. ಟೋಟಲ್ ಒಂದು 20,000 ಇಲ್ಲೇ ಹೋಯ್ತು. ಹುಳಿ ಇದೆ ಗೈಸ್, ಉಪ್ಪಿಲ್ಲ. ಸಕ್ಕರೆನೇ ಇಲ್ಲ ಅದರಲ್ಲಿ. ಸೂಪರ್ ಇದೆ. ನಾನು ಇವಾಗ ಕುಡಿತಿದ್ದೀನಿ. ಹೇಳತ್ತೇನಾರು ಏನು ಹೇಳ್ಬೇಕಪ್ಪ, ಚೆನ್ನಾಗಿದೆಯಾ ಇಲ್ಲ? ಚೆನ್ನಾಗೈತೆ ಅಂತ ಚೆನ್ನಾಗಿತ್ತಾ? ವಿಡಿಯೋ ಮಾಡೋದು. ಸಕ್ಕರೆ ಇಲ್ಲ. ನಿನಗೆ ಕುಡ್ದೇ ಇಲ್ಲ. ಟೀ ಚೆನ್ನಾಗಿಲ್ಲ, ಹುಡುಗಿ ಚೆನ್ನಾಗಿದೆ ಬಂದಿರೋದು. ಹೆಂಗೈತಕ್ಕ? ಹೆಂಗೈತೆ? ಸಾಧಾರಣ ಚೆನ್ನಾಗೈತೆ. ಅಲ್ಲಿಂದ ಬಂದರೆ ಗಾಯ್ಸ್ ನೀವು ನೋಡ್ತಿರ್ಬೋದು ಒಂದೊಂದು ಸ್ಯಾರಿ ಪ್ರೈಸ್ ವೀಡಿಯೋಸ್ ಕೂಡ ನಾನು ಹಾಕಿದ್ದೀನಿ, ಎಷ್ಟೆಷ್ಟು ಸಾವಿರದ ಸ್ಯಾರಿ ಇದೆ ಅಂತ. ಬಟ್ ಅದೆಲ್ಲ ತೊಗೊಂಡು ಒಂದು ಸರಿ ಹುಟ್ಟು ಇಡೋಕ್ಕೆ ಇಷ್ಟು ಕಾಸ್ಟ್ಲಿ ಸ್ಯಾರೀಸ್ ತೊಗೋಬೇಕಾ? ನೀವೇ ಹೇಳಿ ಕಮೆಂಟಲ್ಲಿ. ಎಷ್ಟು ಕಾಸ್ಟ್ಲಿ ಎಲ್ಲ ಇತ್ತು ಗೈಸ್. ಏನು ಗೊತ್ತಾ, ಇಲ್ಲಿರೋರು ಬಾಯ್ಸ್ಗಳಿದಾರಲ್ಲ ಎಲ್ಲ ಈ ಗೊಂಬೆಗಳನ್ನು ಸೈಟ್ ಹೊಡಿತಿದ್ದಾರೆ ನೋಡ್ರಿ. ಯಾವ ಹುಡುಗಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಈ ಹುಡುಗಿರ್ನೆಲ್ಲ ಸೈಟ್ ಹೊಡಿತಿದ್ದಾರೆ ಹುಡುಗರು. ನಾವು ಸ್ಯಾರಿ ಎಲ್ಲ ತಗೊಂತಿದ್ವಲ್ಲ, ನಿನಗೆ ಹೆಂಗಾಯ್ತು? ಚೆನ್ನಾಗಾಯ್ತಾ? ಬಂದಿದ್ದಕ್ಕೆ ಖುಷಿ ಆಯ್ತಾ? ಖರ್ಚಾಗಿಲ್ಲ, ಟೈಮ್ ವೇಸ್ಟ್ ಆಯ್ತು ಅಷ್ಟೇ ಸ್ವಲ್ಪ. ಹೌದಾ? ಸರಿ. ಹೆಂಗಸ್ರ ಜೊತೆಲಿ ಸ್ಯಾರಿ ತಗೊಳಕ್ ಬಂದಿದ್ದಕ್ಕೆ ಏನ್ ಅನ್ಸುತ್ತೆ ನಿಮಗೆ? ಬರಲೇಬಾರ್ದು ಇನ್ನೊಂದ್ಸಲ ಇಲ್ಲಿ. ಚಿಕ್ಕಪ್ಪ ಹೇಳ್ರಿ, ನಮ್ ಜೊತೆ ಬಂದಿರೋದಕ್ಕೆ ಸ್ಯಾರಿ ತಗೊಳಕ್ಕೆ ನಿಮಗೇನಂತ? ಬರ್ಲೇಬಾರ್ದು ಅಂತ ಅನ್ಸ್ತು. ನಿಮಗೇನ್ ಅನ್ಸ್ತು? ಬಾರಿ ಕಾಯ್ದಿವಿ, ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಹೆಂಗಸ್ರ ಜೊತೆಗೆ ಬಂದಿರೋದಕ್ಕೆ ನಿಮ್ಗೆ ಏನ್ ಅನಿಸ್ತಿದೆ? ಏನ್ ಅನ್ನಿಸ್ತಿಲ್ಲ, ಚೆನ್ನಾಗಿ ಅನ್ನಿಸ್ತು. ಒಂದ್ ಅರ್ಧ ಗಂಟೆ ಅಲ್ಲಿ ಸೆಕೆಯಲ್ಲಿರೋ ಬದಲು ಇಲ್ಲಿ ಒಳ್ಳೆ ಎ ಸಿ ಏನು ಬಂದಿದ್ದೆ ಹೇಳಿದ್ನಲ್ಲ, ಕೋಲ್ಡ್ ಆಗೈತೆ. ಬಂದಿದ್ದಕ್ಕೆ ಹೊರಗಿದ್ವಿ, ಸೆಕೆಂಡ್ ಬ್ರದರ್, ನಮ್ ಜೊತೆ ಬಂದಿದ್ದಕ್ಕೆ ನಿಮಗೆ ಖುಷಿ ಆಯ್ತಾ? ಸ್ಯಾರಿ ತಗೊಂಡಿದ್ದಕ್ಕೆ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ದೆ? ಎಲ್ಲರೂ ಹೇಳಾರಿ, ನೀನೇನ್ ಹೇಳ್ತೇನೆ? ಸ್ಯಾರಿ ತಗೊಂಡಿದ್ದಕ್ಕೆ ಏನ್ ಅನಿಸ್ತು ನಿಮ್ಗೆ? ಹೆಂಗಸ್ರ ಜೊತೆಗೆ ಖುಷಿ ಬಂದಿದ್ದೆ ಆಯ್ತಲ್ಲ, ಎಲ್ಲ ಒಂದ್ಸಲಿ ಏನ್ ಪದೇ ಪದೇ ಈ ಬಿಲ್ಡಪ್ ವಾಲ್ಯೂಮ್ ಏನಂತ ಗೊತ್ತಾ? ಮನಿ ವೇಸ್ಟ್ ಆಯ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡು ಬಂದ್ವಿ ಆ್ಯಂಡ್ ಎಲ್ಲ ಹೊರಟ್ವಿ ನಾವು ಮನೆ ಕಡೆಗೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದು ವ್ಲಾಗು, ನೆಕ್ಸ್ಟ್ ವ್ಲಾಗು ಫೈನಲ್ ವ್ಲಾಗ್ ಬರುತ್ತೆ ಗೈಸ್. ನಾವು ಮನೆ ದೇವರಿಗೆ ಹೋಗೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವ್ಲಾಗು, ಇನ್ನಷ್ಟು ಎಂಟರ್ಟೈನ್ಮೆಂಟ್ ವ್ಲಾಗ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.